ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ವಿಚಾರಣೆ ನಡೆಯಬೇಕಾದ್ರೆ ಒಂದು ಅಪರೂಪದಲ್ಲಿ ಅಪರೂಪ ಅನ್ನೋ ಒಂದು ಪ್ರಸಂಗ ಜರುಗಿದೆ. ಈ ಪ್ರಕರಣದಲ್ಲಿ ಮೇಂಟೆನೆನ್ಸನ್ನು ಏನು ಕೇಳಿದರೆ ಇದನ್ನು ಕೇಳಿದಂಥ ಜಡ್ಜು ಹೌಹಾರಿದ್ದಾರೆ. ಸೊ ಈ ಒಂದು ಪ್ರಕರಣದ ಮತ್ತು ಜೀವನಾಂಶ ಅಂದರೆ ಏನು, ಯಾಕೆ ಕೇಳಬೇಕಾಗತ್ತೆ, ಸೊ ಜೀವನಾಂಶ ಯಾವ ಆಧಾರದ ಮೇಲೆ ಕೊಡಲಾಗತ್ತೆ, ಜೀವನಾಂಶದಲ್ಲಿ ಅಂದರೆ ಫುಲ್ಲಿ ಸೆಟ್ಲ್ಮೆಂಟ್ ಆಗ್ಬೋದು ಅಥವಾ ಒಂದು ಇಂಟೀರಿಯರ್ ಮೇಂಟೆನೆನ್ಸ್ ಆಗ್ಬೋದು, ಇವುಗಳನ್ನು ಯಾವಾಗ ಯಾರು ಕೊಡಬೇಕು, ಜೀವನಾಂಶ ಏನಕ್ಕೆ ಕೊಡಬೇಕು, ಅಥವಾ ಹೆಂಡತಿಗೆ ಆಕೆಗೆ ಇನ್ಕಮ್ ಸೋರ್ಸಸ್ ಇದ್ದರೆ ಜೀವನಾಂಶವನ್ನು ಕೊಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮತ್ತು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನು ನೀಡಿದೆ. ಅದು ರಾಜ್ನೇಶ್ ವರ್ಸಸ್ ಸ್ನೇಹ ಆ್ಯಂಡ್ ಅನದರ್ ಈ ಒಂದು ಪ್ರಕರಣದ ವಿವರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಪೂರ್ತಿ ಅಂಶವನ್ನು ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೀವನಾಂಶ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಾಧೀಶರಾದಂಥ ಲಲಿತಾ ಕನ್ನೆಗಂಟಿ ಇವರ ಒಂದು ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪರೂಪದ ಪ್ರಕರಣ ನಡೆದಿದೆ. ಈ ಒಂದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು ಅಂದರೆ ಹೆಂಡತಿ 6,16,300 ರೂಪಾಯಿ ಜೀವನಾಂಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಇದು ಏನಕ್ಕೆ ಅಂತ ಕೇಳಿದಂಥ ನ್ಯಾಯಾಧೀಶರು ಇದರಲ್ಲಿ 15,000 ರೂಪಾಯಿ ಅವರಿಗೆ ಬ್ರಾಂಡೆಡ್ ಡ್ರೆಸ್ಸು ಮತ್ತು ಶೂಗಳಿಗಾಗಿ ತಿಂಗಳಿಗೆ, ಮತ್ತು ಮನೆ ಊಟಕ್ಕಾಗಿ 60,000 ರೂಪಾಯಿ, ಮತ್ತು ಹೊರಗಡೆ ತಿಂಡಿ ಮತ್ತು ಇತರೆ ಇದನ್ನು ತಿನ್ನೋದಕ್ಕೆ 40,000 ರೂಪಾಯಿ, ಮತ್ತು ಅವರಿಗೆ ಮೊಣಕಾಲಿನ ನೋವಿದೆ ಅದಕ್ಕೆ ಥೆರಪಿ ಮತ್ತು ಮೆಡಿಷನ್ಗೋಸ್ಕರ 4,000 ರಿಂದ 5,000 ರೂಪಾಯಿ ತಿಂಗಳಿಗೆ, ಮತ್ತು ಲಾಯರ್ ಫೀ 50,000 ರೂಪಾಯಿ. ಹಾಗೆಯೇ ಈ ಸಂಬಂಧಪಟ್ಟಂತೆ ಮತ್ತು ಮೆಡಿಕಲ್ ಏನಿದೆ ಇದಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ತಿಂಗಳಿಗೆ ಬೇಕು ಅಂತೇಳಿ ಈ ಅರ್ಜಿಯಲ್ಲಿ ಕೋರಿರ್ತಾರೆ. ಸೊ ಇದನ್ನು ನೋಡಿದಂಥ ನೀವು ಹೈಫೈ ಲೈಫನ್ನು ಲೀಡ್ ಮಾಡಲಿಕ್ಕೆ ಗಂಡನ ಹಣನೇ ಬೇಕಾ, ನೀವೇ ಯಾಕೆ ದುಡಿದು ಇದನ್ನು ನೀವು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡಬಾರ್ದು, ಗಂಡ ದುಡಿದಿಲ್ಲ ಎಲ್ಲಾದ್ರೂ ಕೊಡಬೇಕಾಗತ್ತಾ, ಗಂಡ ಮಾತ್ರ ಬೇಡ ಆದರೆ ಆತನ ಹಣ ಮಾತ್ರ ಬೇಕಾ ಅನ್ನೋದು ಅಂಶವನ್ನು ಮೌಖಿಕವಾಗಿ ಪಿಟಿಷನರನ್ನು ಕೇಳಿದಂಥ ಒಂದು ಪ್ರಸಂಗ ಕರ್ನಾಟಕದ ಏಕಸದಸ್ಯ ಪೀಠದಲ್ಲಿ ಮುಂದೆ ನಡೆದಿದೆ. ಸೊ ಈ ಪ್ರಕರಣ ಇನ್ನೂ ಪೂರ್ತಿ ಜಡ್ಜ್ಮೆಂಟ್ ಏನೋ ಆಗಿಲ್ಲ. ಈ ಒಂದು ಪ್ರಕರಣ ಬರೋದಕ್ಕಿಂತ ಮೊದಲು ಇದು ಫ್ಯಾಮಿಲಿ ಕೋರ್ಟಲ್ಲಿ ಇತ್ತು. ಫ್ಯಾಮಿಲಿ ಕೋರ್ಟಲ್ಲಿ ಮೇಂಟೆನೆನ್ಸನ್ನು ಆಕೆಗೆ 5,000 ರೂಪಾಯಿಗಳನ್ನು ಮಂಜೂರನ್ನು ಮಾಡಲಾಗಿದೆ. ಸೊ ಇದನ್ನು ಪ್ರಶ್ನಿಸಿ ಆಕೆ ಹೈಕೋರ್ಟ್ನ ಮೊರೆ ಬಂದಿರ್ತಾಳೆ. ಸೊ ಇಲ್ಲಿ ಜೀವನಾಂಶ ಅಂದರೆ ಎಷ್ಟು ಬೇಕಾದ್ರೂ ಕೇಳ್ಬೋದಾ, ಜೀವನಾಂಶ ಕೇಳೋದು ಅಥವಾ ಆತನಿಂದ ಪಡ್ಕೊಳ್ಳೋದೇ ಆತ ಒಂದು ಕಿರುಕುಳ ಕೊಡೋವಂಥದ್ದ ಅಥವಾ ಗಂಡನ ವಿರುದ್ಧ ಜಯವನ್ನು ಸಾಧಿಸಿದ್ದ ಅನ್ನೋ ರೀತಿಯಲ್ಲಿ ಕೆಲವರು ಬಿಹೇವನ್ನು ಮಾಡ್ತಾರೆ. ಸೊ ಜೀವನಾಂಶ ಅಂದರೆ ಆ ರೀತಿಯಲ್ಲ. ಜೀವನಾಂಶ ಅಂದರೆ ಆಕೆ ಜೀವನವನ್ನು ನಡೆಸೋದಕ್ಕೆ ಕೊಡುವಂಥದ್ದಾಗಿರುತ್ತೆ. ಇದು ಅವಶ್ಯಕತೆ ಇರುವಂಥದ್ದನ್ನ ಪೂರೈಸೋದಕ್ಕಾಗಿರುತ್ತೆ. ಕೆಲವರು ಹೆಣ್ಮಕ್ಳು ಅವರ ಒಂದು ವಿದ್ಯಾರ್ಹತೆ ಇದ್ದು ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡುವ ಒಂದು ಅರ್ಹತೆಯನ್ನು ಹೊಂದಿದ್ರೂ ಕೂಡ ಗಂಡನಿಂದ ಜೀವನಾಂಶವನ್ನು ಕಟ್ಟಿಸಲೇಬೇಕು ಅನ್ನೋ ಆಟಕ್ಕೆ ಬಿದ್ದು ಕೆಲವರು ತಮ್ಮ ಹುದ್ದೆಯನ್ನು ಕೂಡ ಬಿಟ್ಟು ಗಂಡನಿಂದ ಜೀವನಾಂಶವನ್ನು ಇದು ಮಾಡ್ತಾರೆ. ಆತನಿಂದ 100 ರೂಪಾಯಿ ಪಡೆಯಲಾಗಲಿ ತಾವು ಅವನ ವಿರುದ್ಧ ಜಯಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಬಿಹೇವನ್ನು ಮಾಡ್ತಾ ಇರುವಂಥದ್ದನ್ನ ಕೆಲವೊಂದು ಬಾರಿ ನೋಡ್ತಾ ಇರ್ಬೋದಾಗಿದೆ. ಸೊ ಜೀವನಾಂಶ ಅಂತಂದರೆ ಅದೊಂದು ಗಂಡನಿಗೆ ಒಂದು ಪನಿಷ್ಮೆಂಟ್ ಅಲ್ಲ. ಮದುವೆಯನ್ನು ಆದ ನಂತರದಲ್ಲಿ ಆಕೆಯ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥದ್ದನ್ನು ಕೊಡೋದಕ್ಕೆ ಆಕೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ, ಆಕೆ ಜೀವನ ನಡೆಸಲಿಕ್ಕೆ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಕೊಡೋವಂಥದ್ದು ಜೀವನಾಂಶ ಆಗಿರುತ್ತೆ. ಸೊ ಇದು ಗಂಡನ ಆದಾಯ ಮತ್ತು ಅವರ ಮನೆಯಲ್ಲಿ ನಡೆಸ್ತಾ ಇದ್ದಂಥ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಈಕ್ವಲ್ ಆಗಿ ಇರಬೇಕಾಗತ್ತೆ ಅನ್ನೋದು ಒಂದು ಅಂಶಗಳನ್ನು ಪರಿಗಣಿಸಿಕೊಂಡು ಇಲ್ಲಿ ಜೀವನಾಂಶವನ್ನು ನೀಡಲಾಗುತ್ತೆ. ಸೊ ಜೀವನಾಂಶವನ್ನು ನೀಡಲಿಕ್ಕೆ ಯಾವುದೇ ಒಂದು ಪ್ಯಾರಾಮೀಟರನ್ನು ಇಲ್ಲ. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಎಲ್ಲ ಪ್ರಕರಣಗಳಲ್ಲೂ ಇಷ್ಟೇ ಪರ್ಸೆಂಟೇಜನ್ನು ಕೊಡಬೇಕು, ಇಷ್ಟು ಇನ್ಕಮ್ ಇದ್ದರೆ 10,000 ರೂಪಾಯಿ ಇನ್ಕಮ್ ಇದ್ದರೆ ಇಷ್ಟು, 1 ಲಕ್ಷ ಇದ್ದರೆ ಇಷ್ಟು, ಆ ರೀತಿಯಲ್ಲಿ ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಿ ಜೀವನಾಂಶವನ್ನು ಕೊಡಲಿಕ್ಕೆ ಆ ಥರ ಯಾವುದೇ ಒಂದು ಪ್ಯಾರಾಮೀಟರ್ಸ್ ಇಲ್ಲ. ಸೊ ಅವಶ್ಯಕತೆ ಏನಿದೆ, ಅನುಗುಣತೆ ಏನಿದೆ ಅದನ್ನು ಪರಿಶೀಲಿಸಿ ಆ ಒಂದು ಪರಿಸ್ಥಿತಿ, ಸಂದರ್ಭ, ಆತನ ಆದಾಯ, ಆಕೆಯ ಜೀವನ ಶೈಲಿ ಏನಿದೆ ಅದನ್ನು ಪರಿಗಣಿಸಿ ನ್ಯಾಯಾಲಯ ಎಷ್ಟು ಅಗತ್ಯತೆ ಇದೆ ಅದನ್ನು ಜೀವನಾಂಶವನ್ನು ನೋಡುತ್ತೆ. ಸೊ ಈ ರೀತಿಯಲ್ಲಿ ಕೆಲವರೆಲ್ಲ ಇದು ಮಾಡ್ತಾಯಿದ್ರು. ಇನ್ನು ಕೆಲವರು ತಮಗೆ ಆದಾಯ ಇದ್ದರೂ ಕೂಡ ಹೆಂಡತಿ ಕೊಡಬೇಕಲ್ಲ ಅಂತೇಳಿ ಕೆಲಸವನ್ನು ಬಿಡ್ತಾ ಇದ್ದಂಥದ್ದು, ಅಥವಾ ತಮ್ಮ ಆದಾಯಗಳನ್ನು ಮರೆಮಾಚ್ತಾ ಇದ್ದಂಥದ್ದು, ಅಥವಾ ಹೆಂಡತಿ ತನಗೆ ಆದಾಯ ಬರ್ತಾಯಿದ್ರು, ಕೆಲಸದಲ್ಲಿ ಇದ್ದರು, ಅಥವಾ ಬೇರೆ ಯಾವುದೇ ಒಂದು ಇನ್ಕಮ್ ಸೋರ್ಸಸ್ ಇದ್ದರು ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದದ್ದು. ಸೊ ಈ ರೀತಿ ಬರ್ತಾಯಿತ್ತು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಹತ್ವದ ಒಂದು ಆದೇಶವನ್ನು ರಾಜ್ನೇಶ್ ವರ್ಸಸ್ ಸ್ನೇಹ ಆ್ಯಂಡ್ ಅನದರ್
ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ವಿವರವಾಗಿ ವಿವರಿಸಿರುವಂಥ ಸುಪ್ರೀಂ ಕೋರ್ಟ್ ಇಬ್ಬರೂ ಕೂಡ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಫಿಡೇವಿಟ್ಗಳನ್ನು ಸಲ್ಲಿಸಬೇಕು. ಆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವ ರೀತಿಯಲ್ಲಿ ಇರಬೇಕು, ಏನೇನು ಅಂಶಗಳು ಇರಬೇಕು ಮತ್ತು ಅದರ ಅಫಿಡೇವಿಟ್ ಹೇಗಿರಬೇಕು ಅನ್ನೋದನ್ನು ಕೂಡ ಆ ಒಂದು ಪ್ರಕರಣದಲ್ಲಿ ರಾಜನೇಶ್ ವರ್ಸಸ್ ಸ್ನೇಹ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ರಾಜನೇಶ್ ವರ್ಸಸ್ ಸ್ನೇಹ ಈ ಒಂದು ಪ್ರಕರಣ ಏನಿದೆ ಇದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದರ ಆ ಜಡ್ಜ್ಮೆಂಟ್ನ ಪೂರ್ತಿ ಜಡ್ಜ್ಮೆಂಟನ್ನು ಮತ್ತು ಅದರ ಅಫಿಡೇವಿಟು ಕೂಡ ಆ ಜಡ್ಜ್ಮೆಂಟಲ್ಲೇ ಇದೆ, ಅದನ್ನು ಕೂಡ ನೋಡ್ಬೋದಾಗಿರುತ್ತೆ. ಇಲ್ಲಿ ನಾವು ಜೀವನಾಂಶ ಅಂದರೆ ಏನು ಅಂತ ನೋಡೋದಾದರೆ ಅದನ್ನು ಹೇಗೆ ನಿರ್ಧರಿಸಲಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಅನ್ನೋದಾದರೆ ಜೀವನಾಂಶ ಅನ್ನೋದು ನ್ಯಾಯಾಲಯಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಜೀವನಾಂಶ ಮತ್ತು ಇನ್ನೊಂದು ಇಂಟೀರಿಯಮ್ ಮೇಂಟೆನೆನ್ಸ್ ಆಗಿರುತ್ತೆ. ಅಂದರೆ ಮಧ್ಯಂತರವಾಗಿ, ಅಂದರೆ ದಾವೆಯನ್ನು ನಡೆಸ್ತಾ ಇರಬೇಕಾದ್ರೆ ಅದರ ಮಧ್ಯದಲ್ಲಿ, ಅಂದರೆ ಒಂದು ದಾವೆಯನ್ನು ಹಾಕಿದ ನಂತರ ದಾವೆ ಸಂಪೂರ್ಣ ವಿಚಾರಣೆಯನ್ನು ಮಾಡಿದ ನಂತರದಲ್ಲಿ ಇತ್ಯರ್ಥ ಆದ ನಂತರದಲ್ಲಿ ನೀಡುವಂಥದ್ದು ಜೀವನಾಂಶ ಆಗಿರುತ್ತೆ. ಅದು ಒನ್ ಟೈಮ್ ಸೆಟ್ಲ್ಮೆಂಟ್ ಆದರೂ ಆಗಿರ್ಬೋದು, ಲೈಫ್ ಟೈಮ್ ಸೆಟ್ಲ್ಮೆಂಟ್ ಆದರೂ ಆಗಿರ್ಬೋದು. ಸೊ ಆದರೆ ಆ ದಾವೆ ಮುಗಿಯೋವರೆಗೂ ಆಕೆ ಜೀವನವನ್ನು ನಡೆಸಲಿಕ್ಕೆ ಯಾವುದೇ ಒಂದು ದಾರಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಆಕೆಯ ಜೀವನ ನಡೆಸೋಕ್ಕೆ ಅಗತ್ಯವಾಗಿರುವಂಥದ್ದನ್ನು ಪೂರೈಸ್ಕೊಳ್ಳೋಕೆ ಆಗದೇ ಇದ್ದ ಸಂದರ್ಭದಲ್ಲಿ ಇಂಟೀರಿಯರ್ ಮೇಂಟೆನೆನ್ಸನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆವಾಗ ದಾವೆ ಮುಗಿಯೋವರೆಗೂ ಒಂದು ಅಗತ್ಯತೆ ಏನಿದೆ ಅನ್ನೋದು ನ್ಯಾಯಾಧೀಶರಿಗೆ ಏನು ಮನಗಂಡು ಬರುತ್ತೆ ಅಷ್ಟು ಹಣವನ್ನು ನೀಡೋದಕ್ಕೆ ಎದುರುದಾರರಿಗೆ, ರೆಸ್ಪಾಂಡೆಂಟ್ಗೆ ಆದೇಶವನ್ನು ನೀಡ್ಬೋದಾಗಿರುತ್ತೆ. ಸೊ ಇದನ್ನು ಆತನ ಒಂದು ಇನ್ಕಮ್ ಸೋರ್ಸಸ್ ಏನಿದೆ, ಅವನಿಗೆ ಏನು ಆದಾಯ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದನ್ನು ನೋಡಿ ಆ ಒಂದು ಜೀವನಾಂಶವನ್ನು ನೀಡಲಿಕ್ಕೆ ಆದೇಶವನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನಾಗಿದೆ, ರಾಜನೇಶ್ ಈ ಒಂದು ಪ್ರಕರಣದಲ್ಲಿ ಏನು ಆದೇಶವನ್ನು ಮಾಡಿದೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇದನ್ನು ಅಫಿಡೇವಿಟನ್ನು ಹಾಕಲೇಬೇಕು ಅಂತ ಹೇಳಿದೆ. ಹಾಗಾಗಿ ಈಗ ಯಾವುದೇ ಒಂದು ಜೀವನಾಂಶವನ್ನು ಅಂದರೆ CRPC 125ನಲ್ಲಿ ಹಾಕಿದಾಗ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಎರಡೂ ಪಕ್ಷಕಾರರು ಕೂಡ, ಅರ್ಜಿಯನ್ನು ಸಲ್ಲಿಸಿದವರು ಮತ್ತು ಎದುರುದಾರರು ಇಬ್ಬರೂ ಕೂಡ ಸಲ್ಲಿಸಬೇಕಾಗಿರುತ್ತೆ. ಸೊ ಇದರಲ್ಲಿ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಅವ್ರಿಗೆ ಆದಾಯ ಬರ್ತಾ ಇದೆ, ಅವರ ಬ್ಯಾಂಕ್ ಸ್ಟೇಟ್ಮೆಂಟು ಡೀಟೇಲ್ಸು, ಅವರಿಗೆ ಏನು ವೆಚ್ಚಗಳಿದೆ, ಯಾವುದಕ್ಕಾಗಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ, ಎಷ್ಟನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ, ಅಥವಾ ಇನ್ಕಮ್ ಟ್ಯಾಕ್ಸ್ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ, ಸಂಪೂರ್ಣ ಮಾಹಿತಿಗಳು ಮತ್ತು ಬ್ಯಾಂಕ್ ಡೀಟೇಲ್ಸು ಈ ಎಲ್ಲವನ್ನು ಕೂಡ ಎರಡೂ ಪಕ್ಷಕಾರರು ಕೂಡ ಕೊಡಬೇಕಾಗಿರುತ್ತೆ. ಸೊ ಇದರಲ್ಲಿ ತಪ್ಪು ಮಾಹಿತಿಗಳನ್ನು ನ್ಯಾಯಾಲಯಕ್ಕೆ ನೀಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಕೂಡ ಇಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ಒಂದು ಅಂಶವನ್ನು ರಾಜನೇಶ್ ಪ್ರಕರಣದಲ್ಲಿ ಸೇರಿಸಿದ್ದು ಅಫಿಡೇವಿಟನ್ನು ಎರಡೂ ಪಕ್ಷಕಾರರು, ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅವರ ಹತ್ರ ಏನು ಆಸ್ತಿ ಪಾಸ್ತಿಗಳಿದೆ, ಏನು ಆದಾಯಗಳಿದೆ, ಏನು ಅನ್ನೋದು ಸಂಬಂಧಪಟ್ಟಂತೆ ಪೂರ್ತಿ ವಿವರಗಳನ್ನು ಒಳಗೊಂಡಂಥ ಅಫಿಡೇವಿಟನ್ನು ಸಲ್ಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸೊ ಈ ಒಂದು ಪ್ರಕರಣಕ್ಕೆ ನಾವು ಮತ್ತೆ ಬರೋದಾದರೆ 6 ಲಕ್ಷ ರೂಪಾಯಿ ಹಣವನ್ನು ತಿಂಗಳಿಗೆ ಬೇಕು ಅಂತ ಕೇಳಿ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಬೇಕು ಅಂತ ಕೇಳಿರೋದ್ರಿಂದ ಇದನ್ನು ಕೇಳಿದಂಥ ನ್ಯಾಯಾಧೀಶೆ ಲಲಿತಾ ಕನ್ನೆಗಂಟಿಯವರು ಹೌಹಾರಿದ್ದಾರೆ. ಇಷ್ಟೊಂದು ಹಣ ನಿನಗೆ ಏನಕ್ಕೆ ಬೇಕು, ಈ ಥರ ಲೈಫ್ ಸ್ಟೈಲನ್ನು, ಐಫೈ ಲೈಫ್ ಸ್ಟೈಲನ್ನು ಮಾಡೋದಕ್ಕೆ ಗಂಡನ ಹಣನೇ ಬೇಕಾ, ಗಂಡ ಮಾತ್ರ ಬೇಡ ಆದರೆ ಗಂಡನ ಹಣನೇ ಬೇಕಾ, ಇದು ಇಷ್ಟು ಬೇಕು ಅಂತಂದಾಗ ನೀನೇ ಯಾಕೆ ಸಂಪಾದನೆ ಮಾಡಿಕೊಂಡು ನಿನ್ನ ಜೀವನವನ್ನು ನಡೆಸಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ಮೌಖಿಕವಾಗಿ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಕೇಳಿದ್ದಾರೆ. ಈ ಒಂದು ಅಂಶ ಇತ್ತೀಚೆಗೆ ಎಲ್ಲ ಕಡೆನೂ ಕೂಡ ವೈರಲ್ ಆಗಿರುವಂಥದ್ದು. ಸೊ ಇದನ್ನು ನೋಡ್ಬೋದಾಗಿದೆ. ಸೊ ಹಾಗಾಗಿ ಈ ಜೀವನಾಂಶವನ್ನು ಪಡ್ಕೊಳ್ಳೋವಂಥದ್ದೇ ಅತಿ ಹೆಚ್ಚಾಗಿ ಏನಾದರೂ ಮಾಡಿ ಪಡ್ಕೊಳ್ಳೋವಂಥದ್ದು, ಆತನಿಗೆ ಒಂದು ಪನಿಷ್ಮೆಂಟ್ ಆಗಬೇಕು ಅಂತ ಈ ಒಂದು ದೃಷ್ಟಿಯಲ್ಲಿ ನೋಡುವಂಥದ್ದು ತಪ್ಪಾಗಿರುತ್ತೆ. ಜೀವನಾಂಶ ಅನ್ನೋದು ಅವರ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅಗತ್ಯತೆ ಏನಿರ್ತದೆ ಅದನ್ನು ಪೂರೈಸಲಿಕ್ಕೆ ಬೇಕಾದಂಥದ್ದನ್ನು ಒದಗಿಸೋದೇ ಜೀವನಾಂಶ ಆಗಿರುತ್ತೆ. ಆದರೆ ಇದು ಗಂಡನಿಗೆ ಪನಿಷ್ಮೆಂಟ್ ಆಗುವಂಥದ್ದಲ್ಲ. ಸೊ ಹಾಗಾಗಿ ಕೆಲವೊಂದು ನ್ಯಾಯಾಲಯಗಳು ತಮ್ಮ ತೀರ್ಪಿನಲ್ಲಿ ಆಕೆಗೆ ವಿದ್ಯಾರ್ಹತೆ ಇದ್ದರೆ, ದುಡಿಯುವ ಶಕ್ತಿ ಇದ್ದರೆ ತನ್ನ ಜೀವನಾಂಶವನ್ನು ತಾನೇ ದುಡ್ಕೋಬೋದು ಅಂಥೇಳಿ ಕೆಲವೊಂದು ತೀರ್ಪುಗಳನ್ನು ನೀಡಿರುವಂಥದ್ದನ್ನು ಕೂಡ ನೋಡ್ಬೋದಾಗಿರುತ್ತೆ.